ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಅನ್ನುವಂಥದ್ದು ಇಲ್ಲ. ಸರ್ಕಾರ ಸತ್ತೋಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಬ್ಬರು ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೆ ಇನ್ನೊಬ್ಬ ಕುರ್ಚಿಯನ್ನು ಹಿಡಿಯೋಕ್ಕೆ ಗಲಾಟೆ ನಡೀತಾ ಇದೆ. ವಾರಕ್ಕೆ ಒಂದು ಬಾರಿ 2 ದಿನ ಡೆಲ್ಲಿಗೆ ಹೋಗ್ತಾರೆ, ಬಾಕಿ ದಿನ ಇಲ್ಲೇ ಗಲಾಟೆ ಮಾಡಿಕೊಂಡು ಎಲ್ಲ ಮಂತ್ರಿಗಳನ್ನು MLAಗಳನ್ನು ಮನೆಗೆ ಕರೆಸ್ಕೊಂಡು ಮಾತಾಡ್ತಾರೆ. ಅಭಿವೃದ್ಧಿ ಕೆಲಸ ಪೂರ್ತಿ ಸ್ಥಗಿತ ಆಗಿದೆ. ಯಾವುದೇ ಅಭಿವೃದ್ಧಿ ನಡೀತಾ ಇಲ್ಲ. ಎಲ್ಲ ಗ್ಯಾರಂಟಿಗಳು ಬಂದಾಗಿದ್ದಾವೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೇ ಕಷ್ಟ ಅನ್ನುವಂಥ ಸ್ಥಿತಿ ಬರುವಂಥದ್ದಿಂದಲೇ ಬರೋದಿದೆ. ಟ್ಯಾಕ್ಸ್ ಸಂಗ್ರಹ ಇಲ್ಲ, ಸಾಲ ತರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಬಂದಂಥ ಹಣನೂ ಮಿಸ್ಯೂಸ್ ಆಗ್ತಾ ಇದೆ. ಇದು ರಾಜ್ಯ ಸರ್ಕಾರ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲಿಯ ಮಟ್ಟಿಗೆ ಅಂತಂದರೆ ಅನ್ನಭಾಗ್ಯ ಅಂದರು. ಕೇಂದ್ರ ಸರ್ಕಾರ ಕೊಟ್ಟಂಥ ಅಕ್ಕಿಯನ್ನು ಅವರವರ ರೇಷನ್ ಅಂಗಡಿಗಳಿಗೆ ತಲುಪಿಸೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಲಾರಿಯವರು ಸ್ಟ್ರೈಕ್ ಮಾಡಿದರು, ಅವರ ದುಡ್ಡು ಕೊಟ್ಟಿಲ್ಲ. ಇದು ಕರ್ನಾಟಕ ರಾಜ್ಯ ಸರ್ಕಾರ. ಇಂಥ ಹಲವಾರು ಘಟನೆಗಳು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ. ಲಾ ಆರ್ಡರ್ ಸತ್ತೋಗಿದೆ. ಯಾರನ್ನು ಗಮನಿಸ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇವತ್ತು ಪರಸ್ಪರ ಕುರ್ಚಿಯ ಹೊಡೆದಾಟದಲ್ಲಿ ರಾಜ್ಯವನ್ನು ಮರ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ.